ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಿನ್ನೆ ಏನು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಹಾಕಿದ್ದೆ. ಸೊ ಎಷ್ಟೋ ಜನ ನನ್ನ ಸ್ನೇಹಿತರಾದಂತಹ ಮತ್ತೆ ನನ್ನ ಫಾಲೋವರ್ಸ್ ಆದಂತಹ ಕಾಮೆಂಟ್ ಅಲ್ಲಿ ಕೇಳಿದ್ದಾರೆ, ಈ ವಿಡಿಯೋದಲ್ಲಿ ಏನ್ ಮಾತಾಡಿದ್ದಾರೆ ದಯವಿಟ್ಟು ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡಿ ಅಥವಾ ಕಾಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಇದು ತುಳು ಭಾಷೆಯಲ್ಲಿ ಮಾತಾಡಿರೋದ್ರಿಂದ ಸೊ ಎಷ್ಟೋ ಜನ ಅದು ಅರ್ಥ ಆಗದೆ ಇರಬಹುದು. ಹಂಗಾಗಿ ಇದೊಂದು ಕ್ಲಿಯರಿಟಿ ಕೊಡೋಣ, ಆ ವಿಡಿಯೋದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಕ್ಲಿಯರಿಟಿ ಕೊಡೋಣ ಅಂತ ಹೇಳ್ಬಿಟ್ಟು ಇಂದಿನ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಸೊ ನೋಡಿ, ನಾನು ಕೆಲವೊಬ್ಬರ ಹತ್ರ ಕೇಳಿ ತಿಳ್ಕೊಂಡಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಗೆ ನನಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ. ಸೊ ಕಾಣ್ತಾ ಇದೆಯಾ? ಸೊ ಇದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನಾನು ಓದ್ತೀನಿ. ನೀವು ಧರ್ಮಸ್ಥಳದ ನೆನ್ನೆ ವಿಡಿಯೋ ನೋಡಿದಿರಲ್ವಾ? ಸೊ ಅದರಲ್ಲಿ ಒಬ್ಬ ವ್ಯಕ್ತಿ, ಅನಾಮಧೇಯ ವ್ಯಕ್ತಿ ಏನ್ ಮಾತಾಡಿದ್ದಾರೆ ಅದರಲ್ಲಿ ಅಂತ ಹೇಳ್ಬಿಟ್ಟು ಸೊ ಇದರಲ್ಲಿ ಸಂಪೂರ್ಣವಾಗಿದೆ. ನಾನು ಮಾತಾಡ್ತಾ ಹೋಗ್ತೀನಿ, ದಯವಿಟ್ಟು ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ, ಭಾವಿಸ್ತೀನಿ. ಓಕೆನಾ? ಸೊ ಮೊದಲನೇದಾಗಿ ಏನ್ ಹೇಳಿದ್ದಾರೆ ಅದರಲ್ಲಿ ಅಂತಂದ್ರೆ, ಧರ್ಮಸ್ಥಳಕ್ಕೆ ಒಬ್ಬ ಅನಾಮಧೇಯ ವ್ಯಕ್ತಿ ಆಗಮಿಸಿ ವೀರೇಂದ್ರ ಜೈನ್ ಅವರನ್ನು ಎದುರಿಸಿ ಅವರ ಕರ್ತವ್ಯಗಳ ಕುರಿತು ಪ್ರಶ್ನಿಸಿದರು. ನೀವು ನಿಮ್ಮ ಕ್ಷೇತ್ರದಲ್ಲಿ ಧರ್ಮವನ್ನು ನಿಜವಾಗಿಯೂ ಉತ್ತೇಜಿಸಿದ್ದೀರಾ ಎಂದು ಪ್ರಶ್ನಿಸಿದರು. ಬಳಿಕ ಅವರು ಘೋಷಿಸಿದರು, ಈ ಮಹಾಶಿವರಾತ್ರಿಗೆ ವೀರೇಂದ್ರ ಜೈನ್ ಅವರು ಧರ್ಮಾಧಿಕಾರಿ ಸ್ಥಾನವನ್ನು ತ್ಯಜಿಸಲೇಬೇಕು ಎಂದು ಮುಂದುವರೆದು ಅವರು ಸವಾಲು ಹಾಕಿದ್ದಾರೆ. ಬರುವ ಮಕರ ಸಂಕ್ರಾಂತಿಗೆ ಅಣ್ಣಪ್ಪ ಸ್ವಾಮಿಯ ಮುಂದೆ ನಿಲ್ಲುವ ಸಿದ್ಧರಿದ್ದೀರಾ? ಈ ವಿಷಯವನ್ನು ಭೂತಕೋಲದಲ್ಲಿ ಮಾತನಾಡೋಣ. ಭೂತಕೋಲ ಅಂದ್ರೆ ನಾನು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸೊ ನೋಡೋದಲ್ವಾ ಭೂತಕೋಲ ಏನು ಅಂತಂದ್ರೆ, ಅದು ಈಗ ನೀವೇನ್ ವಿಡಿಯೋ ನೋಡಿದಿರಲ್ಲ ಅದೇ. ಅದಾದ್ಮೇಲೆ 10 ವರ್ಷಗಳ ಹಿಂದೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಧರ್ಮವನ್ನು ಎತ್ತಿ ಹಿಡಿಯುವಂತೆ ನಾನು ಎಚ್ಚರಿಸಿದ್ದೆ ಎಂದು ಅವರು ನೆನಪಿಸಿದರು. ಸ್ಥಳೀಯರ ನಂಬಿಕೆಯ ಪ್ರಕಾರ ಅವರು ಸಾಮಾನ್ಯ ವ್ಯಕ್ತಿಯಲ್ಲ, ಸ್ವತಃ ಅಣ್ಣಪ್ಪ ಸ್ವಾಮಿ ಧರ್ಮದ ಅಂತಿಮ ಎಚ್ಚರಿಕೆ ನೀಡಲು ಬಂದಿದ್ದರು ಅನ್ನೋದು ನನ್ನ ಏನ್ ವಿಡಿಯೋ ಹಾಕಿದ್ದೀನಲ್ವಾ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ, ಅದು ಕ್ಲಾರಿಫಿಕೇಶನ್. ಓಕೆನಾ? ಆ ವಿಡಿಯೋದಲ್ಲಿ ನಾನು ಈಗ ಏನ್ ಮಾತಾಡಿದ್ದೀನಲ್ಲ ಅಷ್ಟು ಮಾತ್ರ ಅವರು ಮಾತಾಡಿದ್ದಾರೆ ಅಂತ ನಾನು ಕನ್ನಡದ ಜನತೆಗೆ, ನನ್ನ ಫಾಲೋವರ್ಸ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿನಾ? ಸೊ ನಿಮ್ಗೆ ಕ್ಲಾರಿಫಿಕೇಶನ್ ಸಿಕ್ತು ಅಂತ ನಾನು ಭಾವಿಸಿ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ.